ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 40 ಸರ್ಗವನ್ನು ನೋಡಿ 41ನೇ ಸರ್ಗವನ್ನು ನೋಡಬೇಕಾಗಿದೆ. ದಶರಥ ಮಹಾರಾಜ ರಾಮ ಹೋಗ್ತಾ ಇದ್ದ ದಾರಿಯನ್ನೇ ನೋಡ್ತಾ ಹಾಗೆ ಅಲ್ಲೇ ನಿಂತುಬಿಟ್ಟ. ಅವನು ಎಷ್ಟು ದುಃಖ, ಎಷ್ಟು ನೋವು. ಆದರೆ ಮಂತ್ರಿಗಳೆಲ್ಲ ಬಂದು ಹೇಳಿದ್ರು, ಮಹಾರಾಜ ಇನ್ನು ಮುಂದೆ ರಾಮನ ಅನುಸರಿಸ್ಕೊಂಡು ಹೋಗೋದು ಬೇಡ, ಯಾಕೆಂದರೆ ಯಾರು ಮುಂದೆ ವಾಪಸ್ ಬರಬೇಕು ಅಂತ ನಮಗಿರುತ್ತೋ ಅವರಿಂದ ನಾವು ಹೋಗಬಾರ್ದು ಹೆಚ್ಚು ದೂರ ಅಂತ ಹೇಳಿದ್ರು. ಅವನವ್ರ ಮಾತುಗಳಲ್ಲಿ ನಿಂತು ನೋಡ್ತಾ ಇದ್ದ. ತಸ್ಮಿನ್ಸ್ತು ಪುರುಷವ್ಯಾಘ್ರೇ ನಿಷ್ಕ್ರಾಮತಿ ಕೃತಾಂಜಲೋ ಆರ್ತಶಬ್ದೋ ಹಿ ಸಂಜಜ್ಞೆ ಸ್ತ್ರೀಣಾಮಂತಃಪುರೇ ಮಹಾನ್. ತಸ್ಮಿನ್ ಪುರುಷವ್ಯಾಘ್ರ, ಪುರುಷರಲ್ಲೇ ಶ್ರೇಷ್ಠನಾದ ಶ್ರೀರಾಮಚಂದ್ರ ರಥದಲ್ಲಿ ಹೋಗ್ತಾ ಕೈ ಮುಗಿದುಕೊಂಡು ಹೋಗ್ತಾ ಅಂದ್ರೆ ಕೈ ಇದೆ ಕೃತಾಂಜಲಿ, ಕೈ ಮುಗಿದಿತ್ತು. ಹಿಂಗೆ ಅಂದ್ರೆ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಕೈ ಮುಗಿದಂದ್ರೆ ಅವನು ಒಂದು ದರ್ಪದಿಂದ, ಒಂದು ಯಾವುದೋ ಒಂದು ಗರ್ವದಿಂದನೋ ಅಥವಾ ಕೇರ್ಲೆಸ್ನೆಸ್ ಆ ಥರ ಇರಲಿಲ್ಲ. ತಂದೆ ತಾಯಿಗಳ ಬಹಳ ನೋವಿದೆ ಅಂತ ಗೊತ್ತಿತ್ತು, ಆದರೆ ಇದು ಧರ್ಮ ಕಾರ್ಯ ಆಗಲೇಬೇಕು, ಪ್ರಜೆಗಳಿಗೆ ನೋವಿದೆ, ಅದನ್ನ ತಿಳಿದು ಕೈಯನ್ನ ಮುಗಿದುಕೊಂಡು ಅವನು ರಥದಲ್ಲಿ ಹೋಗ್ತಾ ಇದ್ದ ಶ್ರೀರಾಮಚಂದ್ರ. ಅವನು ಮುಂದೆ ಹೀಗೆ ಹೋಗ್ತಾ ಇರುವಾಗ ಕೈ ಮುಗಿದುಕೊಂಡು ರಥದಲ್ಲಿ ಇಲ್ಲಿ ಏನಾಗ್ತಾ ಇದೆ, ಆರ್ಥ ಶಬ್ದೋ ಹಿ ಸಂಜಜ್ಞೆ, ರಾಜನ ಅಂತಃಪುರದಲ್ಲಿ ಹೆಣ್ಣು ಮಕ್ಕಳೆಲ್ಲ ಜೋರ ಗಟ್ಟಿಯಾಗಿ ಅಳ್ತಾ ಇದ್ದಾರೆ ದುಃಖದಿಂದ. ರಾಮ ಹೋಗ್ಬಿಟ್ಟ, ರಾಮ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತ. ಆರ್ಥ ಶಬ್ದೋ ಹಿ ಸಂಜಜ್ಞೆ ಸ್ತ್ರೀಣಾಂ ಅಂತಃಪುರಿ ಮಹಾನ್, ಬಹಳ ಗಟ್ಟಿಯಾಗಿ ಅಳ್ತಾ ಇದ್ದಾರೆ ಹೆಣ್ಣು ಮಕ್ಕಳೆಲ್ಲ. ಅನಾಥಸ್ಯ, ಅವರು ಏನಂತ ಅಳ್ತಾ ಇದ್ದಾರೆ, ವಾಲ್ಮೀಕಿ ಹೇಳ್ತಾರೆ ಇಲ್ಲಿ, ಅನಾಥಸ್ಯ ಜನಸ್ಯಾಸ್ಯ ದುರ್ಬಲಸ್ಯ ತಪಸ್ವಿನಃ ಯೋಗತಿ ಶರಣಂ ಚಾಸೀತ್ ಸನಾತಃ ಕೊನುಗಚ್ಚತಿ. ಯಾರಿಗೆ ನಾಥರಿಲ್ಲವೋ ಅವನಿಗೆ ನಾಥ ಶ್ರೀರಾಮಚಂದ್ರ, ಅನಾಥರಿಗೆ ನಾಥ ಅವನು. ಆಮೇಲೆ ದುರ್ಬಲರಿಗೆ ಅವನೇ ಆಶ್ರಯ, ತಪಸ್ವಿಗಳಿಗೆ ಅವನೇ ಆಶ್ರಯ. ಅಂಥ ನಮ್ಮ ರಾಮಚಂದ್ರ ಯಾರು ಇಂಥವರೆಲ್ಲರಿಗೂ ಆಶ್ರಯನೋ ಶರಣೋ ಅವನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಕೊನುಗಚ್ಚತಿ. ಆಮೇಲೆ ಆಮೇಲೆ ಹೇಳ್ತಾರೆ, ನ ಗೃಧ್ಯ ಅಭಿಷಸ್ತೋಪಿ ಕ್ರೋಧಾನೀಯಾನಿ ವರ್ಜಯನ್ ಕ್ರುದ್ಧಾನ್ ಪ್ರಸಾದಯನ್ ಸರ್ವಾನ್ ಸಮದುಃಖ ಕೊನುಗಚ್ಚತಿ ಸಮದುಃಖ ಕ್ವಗಚ್ಚತಿ. ರಾಮ ಅವನ ಗುಣವನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ಜನರು ಕಟುವಾಗಿ ನಿಂದಿಸಿದ್ರು, ರಾಮನನ್ನ ಬೈದ್ರು, ರಾಮ ಕೋಪ ಮಾಡ್ಕೊಳ್ತಿರಲ್ವಂತೆ. ನ ಕೃಧ್ಯತಿ ಅಭಿಷಸ್ತೋಪಿ, ರಾಮನನ್ನ ಕಟುವಾಗಿ ಬೈದ್ರು, ಚೆನ್ನಾಗಿ ಬೈದ್ರು, ರಾಮ ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಕ್ರೋಧನೀಯಾನಿ ವರ್ಜಯನ್, ಇನ್ನೊಬ್ಬರಿಗೆ ಕೋಪ ತೋರಿಸುವಂತ ಕೆಲಸವನ್ನೂ ರಾಮ ಮಾಡ್ತಾ ಇರಲಿಲ್ಲ. ಆಮೇಲೆ ಕ್ರುದ್ಧಾನ್ ಪ್ರಸಾದಯನ್ ಸರ್ವಾನ್, ಯಾರಾದ್ರೂ ಕೋಪ ಮಾಡ್ಕೊಂಡಿದ್ರೆ ಅವರನ್ನ ಹೋಗಿ ಸಮಾಧಾನ ಮಾಡ್ತಿದ್ದ. ಸಮದುಃಖ ಕೋಗಚ್ಚತಿ, ದುಃಖವನ್ನ ಸುಖವನ್ನ ಸಮಾನವಾಗಿ ತಗೊಳ್ತಿದ್ದ. ಅಂದ್ರೆ ದುಃಖ ಬಂದಾಗ ಕುಗ್ಗು ಬಿಡೋದು, ಸುಖ ಬಂದಾಗ ಉಬ್ಬಿ ಬಿಡೋದು ಆಗದೇನೆ ಸುಖ ದುಃಖವನ್ನು ಸಮಾನವಾಗಿ ತಗೊಳ್ತಿದ್ದ. ಅಂಥ ರಾಮಚಂದ್ರ ಎಲ್ಲಿ ಹೊರಟಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ? ಕೌಸಲ್ಯಾಯ ಮಹಾತೇಜ ಯಥಾ ಮಾತರಿ ವರ್ತತೆ ತಥಾಯೋ ವರ್ತತೆ ಸ್ಮಾಸು ಮಹಾತ್ಮ ಕೊನುಗಚ್ಚತಿ. ಆ ಹೆಣ್ಣು ಮಕ್ಕಳವ್ರು ಯಾರು ಇದನ್ನ ಹೇಳ್ತಾರವರು, ದಶರಥನ 350 ಹೆಂಡಂದಿರೇನಿದ್ರು ಅಂತಃಪುರದಲ್ಲಿ ಅವ್ರು ಇದನ್ನ ಹೇಳ್ಕೊಂಡು ಹೇಳ್ತಾ ಇರೋದು. ಕೌಸಲ್ಯನ್ನ ಎಷ್ಟು, ತನ್ನ ಹೆತ್ತ ತಾಯಿ ಕೌಸಲ್ಯ ಅಲ್ವಾ, ಅವಳನ್ನ ಎಷ್ಟು ಗೌರವಿಸ್ತಿದ್ನೋ, ಎಷ್ಟು ಸೇವೆ ಮಾಡ್ತಿದ್ನೋ, ಎಷ್ಟು ಆದರಿಸ್ತಿದ್ನೋ, ಅಷ್ಟೇ ಅದೇ ರೀತಿಯಲ್ಲಿ ನಮ್ಮೆಲ್ಲರನ್ನೂ ಅವನು ಗೌರವಿಸ್ತಾ ಇದ್ದ, ಆದರಿಸ್ತಿದ್ದ. ಅಂಥ ನಮ್ಮ ಮಗ ಶ್ರೀರಾಮಚಂದ್ರ ತಥಾ ಯೋ ವರ್ತತೆ ಸ್ಮಾಸು ಮಹಾತ್ಮ ಕೊನೆಗುಚ್ಚಂತ ಮಹಾತ್ಮ ರಾಮಚಂದ್ರ ಎಲ್ಲಿಗೆ ಹೊರಟಿದ್ದಾನೆ?
ಕೈಕೇಯ್ಯ ಕ್ಲಿಶ್ಯಮಾನೇನ ರಾಜ್ಞ ಸಂಚೋದಿತೋ ಮನಂ ಪರಿತ್ರಾತ ಜನಸ್ಯಾಸ್ಯ ಜಗತಃ ಗುನುಗೊಚ್ಚತಿ. ಕೈಕೇಯಿಯಿಂದ ಚೋದಿತನಾಗಿ ದಶರಥ ಮಗನನ್ನ ಕಾಡಿಗೆ ಅಟ್ಟಿಬಿಟ್ಟ. ಅವನು ದಶರಥನಿಂದ ಅವನು ಕೈಕೇಯಿಂದ ಚೋದಿತನಾಗಿ ದಶರಥ ಮಗನ ಕಾಡಿಗೆ ಅಟ್ಟಿದ. ಪರಿತ್ರಾತ ಜನಸ್ಯ, ಆದ್ರೆ ಇವನು ರಾಮ ಇಂಥವನು, ಬರೀ ಅಯೋಧ್ಯೆ ಅಲ್ಲ, ಸಮಸ್ತ ಜಗತ್ತಿನ ಜನರನ್ನ ಕಾಪಾಡಬಲ್ಲಂತ ಶ್ರೀರಾಮ. ಪರಿತ್ರಾತ ಜನಸ್ಯಾಸ್ಯ ಜಗತಃ ಕೊನೆಗೂ ಅಂಥ ರಾಮ ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದಾನೆ. ಅಹೋ ನಿಶ್ಚೇತನೋ ರಾಜ ಜೀವಲೋಕಸ್ಯ ಸಂಶಯಂ ಧರ್ಮ್ಯಂ ಸತ್ಯವ್ರತಂ ರಾಮಂ ವನವಾಸೆ ಪ್ರವತ್ಸ್ಯತಿ. ನಮ್ಮ ಮಹಾರಾಜ ದಶರಥ ನಿಜವಾಗ್ಲೂ ಬುದ್ಧಿಗೇಡಿ, ಅವನಿಗೆ ಬುದ್ಧಿ ಇಲ್ಲ. ಯಾಕೆಂದ್ರೆ ಸಮಸ್ತ ಜೀವಲೋಕವನ್ನು ಹಾಳು ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ಜೀವಲೋಕಸ ಸಂಶಯಂ, ಯಾಕೆಂದ್ರೆ ಸದಾ ಧರ್ಮ ಮಾರ್ಗದಲ್ಲಿ ನಡೆಯುವ ಧರ್ಮಿಷ್ಠನಾದ ಸತ್ಯವ್ರತನಾದ ರಾಮಚಂದ್ರನ ಕಾಡಿಗೆ ಅಟ್ಟಿಬಿಟ್ಟಿದ್ದ ನಮ್ಮ ರಾಜ. ಅವನಿಗೆ ಬುದ್ಧಿ ಇದೆಯಾ ರಾಜನಿಗೆ ಅಂತ ಹೆಣ್ಣು ಮಕ್ಕಳೆಲ್ಲ, ರಾಜನ ಹೆಂಡತಿಯರೆಲ್ಲ ಅಳ್ತಾ ಇದ್ದಾರೆ ಜೋರಾಗಿ ಅಂತಃಪುರದಲ್ಲಿ. ಇತಿ ಸರ್ವ ಮಹಿಷ್ಯಸ್ತ ವಿವತ್ಸ ಇವ ಧೇನವಃ ಋರುದುಶ್ಚೈವ ದುಃಖಾರ್ಥಾಃ ಸಸ್ವರಂ ಚ ವಿಚುಕೃಷುಹು. ಹೀಗೆ ಎಲ್ಲ ರಾಜರ ಹೆಂಡತಿಯರು ಜೋರಾಗಿ ಋರುದುಶ್ಚೈವ ದುಃಖಾರ್ಥಾಃ ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ಅದು ಹೇಗಿತ್ತು ಅಂತಂದ್ರೆ, ಕರುವನ್ನು ಕಳೆದುಕೊಂಡ ಹಸು ಹೇಗೆ ಅಳುತ್ತೋ ಕರು ನೆನೆಸ್ಕೊಂಡು ಹಾಗೆ ಎಲ್ಲ ತಾಯಂದರು ರಾಮನ ನೆನೆಸ್ಕೊಂಡು ಅಳ್ತಾ ಇದ್ರು. ಇದನ್ನು ಹೇಳುವಾಗ ಒಂದು ನಮಗೆ ನೆನೆಸ್ಕೊಳ್ಬೇಕು, ಇವತ್ತಿನ ಏನು ಡೈರಿ ಇಂಡಸ್ಟ್ರಿ ಅಂತ ಇದೆಯೋ ಅಲ್ಲಿ ಕರು ಹುಟ್ಟಿದೆ, ಅದು ಗಂಡು ಕರು ಆಗ್ಬಿಟ್ರೆ 2 ತಿಂಗಳಿಗೆ ಕರುವನ್ನ ಬೇರೆ ಮಾಡ್ಬಿಡ್ತಾರೆ. ಆ ಗಂಡು ಕರು ಪ್ರಯೋಜನ ಇಲ್ಲ, ನಾವೇನು ಉಳೋದಿಲ್ಲ, ಟ್ರ್ಯಾಕ್ಟರ್ ಇದೆ ನಮ್ಮ ಹತ್ರ ಅಂತ ಅದನ್ನ ಮಾರ್ಬಿಡ್ತಾರೆ, ಕಸಾಯಖಾನೆ ಕೊಟ್ಬಿಡ್ತಾರೆ. ಆ ತಾಯಿ ದುಃಖದಿಂದ ಅಳ್ತಾಳೆ, ಕರು ಇಲ್ಲ, ನನ್ನ ಕರು ಇಲ್ಲ. ಯಾಕಂದ್ರೆ ಹಸುವಿನ ಹಾಲು ಅಂದ್ರೇನು, ತನ್ನ ಕರುವಿಗೆ ಪ್ರೀತಿಯಿಂದ ಕೊಡೋದದು. ಅದರಲ್ಲಿ ನಾವೊಂದು ಸ್ವಲ್ಪ ತಗೋಬೇಕು. ಭಾಗವತ ಹೇಳುತ್ತೆ, ಏನು ಪ್ರಥಮಾರದ ಹೇಳ್ತಾನೆ, ಹೇಗೆ ಒಬ್ಬ ಹಾಲು ಕರೆಯುವ ಗೋಪಾಲಕ 2 ಕೆಚ್ಚಲನ್ನ ಕರುವು ಕೊಟ್ಟು 2 ಕೆಚ್ಚಲನ್ನ ತಾನು ತಗೊಳ್ತಾನೆ, ಹಾಗೆ ನಾವು ಪ್ರಕೃತಿಯನ್ನು ತಗೊಳ್ಬೇಕು ಅಂತ. ಹಾಗೆ ಕರುವಿಗೆ ಕೊಡುವಂತ ಅದು ಪ್ರೀತಿ, ಅದನ್ನೇ ಅಂತ ಕರುವನ್ನೇ ಕಳಿಸ್ಬಿಟ್ಟು ಇವತ್ತಿನ ಜನಗಳು ಹಸುವಿನ ಹಾಲು ಕರ್ಕೊಂಡ್ರೆ ಆ ತಾಯಿಯಿಂದ ಬರೋದೇನು ಹಾಲಲ್ಲ, ಅವಳು ನೋವು, ತನ್ನ ಕರು ಇಲ್ಲ ಅನ್ನೋ ನೋವು ಹಾಲಲ್ಲಿ ಬರುತ್ತೆ. ಅಂತ ಹಾಲು ಕುಡಿದಾಗ ಜನಕ್ಕೆ ಆ ಹಾಲಿಂದ ಬರೀ ರೋಗನೇ ಬರುತ್ತೆ. ಅದಕ್ಕೆ ಇವತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅದೆಲ್ಲ ಯಾಕೆ ಆಗ್ತಾ ಇದೆ, ಆ ತಾಯಿಯ ನೋವು ಹಾಲಲ್ಲಿ ತುಂಬಿದೆ. ಆ ಹಾಲನ್ನು ಕುಡಿದ್ರೆ ರೋಗ ಬರುತ್ತೆ, ಇನ್ನೇನಾಗುತ್ತೆ, ಯಾರಿಗೆ ಸುಖ ಬರುತ್ತೆ. ಹಾಗಾಗಿ ಇಲ್ಲಿ ಆ ತಾಯಂದ್ರೆಲ್ಲ ಹೇಗೆ ಅಳ್ತಿದ್ದಾರೆ ಅಂತ ವಾಲ್ಮೀಕಿ ಹೇಳ್ತಾರೆ, ಕರುವನ್ನ ಕಳೆದುಕೊಂಡ ಹಸು ಹೇಗೆ ಅಳುತ್ತೋ ಧೇನವಃ, ಕರುಗಳನ್ನ ಕಳೆದುಕೊಂಡ ಹಸುಗಳು ಹೇಗೆ ಅಳುತ್ತಾವೋ ತಾಯಂದ್ರಗಳು, ಹಾಗೆ ಎಲ್ಲ ಮಾತೆಯರು ಅಳ್ತಾ ಇದ್ದಾರೆ. ಸ ತಮಂತಃಪುರೇ ಘೋರಂ ಆರ್ಧಶಬ್ದಂ ಮಹೀಪತಿ ಪುತ್ರ ಶೋಕಾಭಿಸಂತಪ್ತಃ ಶುತ್ವಾ ಚಾಸೀತ್ ಸುದುಃಖಿತಃ. ಮಹಾರಾಜ ಅಂತಃಪುರದ ಈ ಅಳು ಕೇಳ್ತಾ ಇದೆ ನನಗೆ. ಸ ತಮಂತಃಪುರೇ ಘೋರಂ ಘೋರವಾದ ಆರ್ಥ ದುಃಖ ಪೂರಿತವಾದ ಅಳು, ಆ ನೋವು ಕೇಳ್ತಾ ಇದೆ, ಅಳು ಕೇಳ್ತಾ ಇದೆ ರಾಜನಿಗೆ. ಪುತ್ರ ಶೋಕಾಭಿಸಂತ, ಇವನಿಗೆ ಆಗಲೇ ಮಗ ಬಿಟ್ಟು ಹೋಗಿದ್ದಾನೆ ಅಂತ ಅಷ್ಟು ದುಃಖ ಆಗಿದೆ. ಅವನ ಹೆಂಡತಿಯರೆಲ್ಲ ಅಳು ಎಲ್ಲ ಕೇಳಿ ಇವನಿಗೆ ಇನ್ನೂ ದುಃಖ ತಡೆಯಲಾಗ್ಲಿಲ್ಲ. ಆಮೇಲೆ ಇದು ದಶರಥನ ಪರಿಸ್ಥಿತಿ ಹೀಗಿತ್ತು. ಆ ರಾಮ ಹೋದಾಗ ದಶರಥ ಹೆಂಡತಿಯರ ಪರಿಸ್ಥಿತಿ ಇತ್ತು. ಇನ್ನು ಪ್ರಜೆಗಳು ಹೇಗಿದ್ರು ವಾಲ್ಮೀಕಿ ಹೇಳ್ತಾರೆ ಇವಾಗ. ನಾಗ್ನಿಹೋತ್ರಾಣ್ಯಹು ಅಂತ ನಾಪಚನ್ ಗೃಹಮೇಧಿನಃ ಅಕುರ್ವನ್ನ ಪ್ರಜಾ ಕಾರ್ಯಂ ಸೂರ್ಯಶ್ಚಾಂತರ ಧೀಯತ. ಬ್ರಾಹ್ಮಣರು 3 ಹೊತ್ತು ಅಗ್ನಿಹೋತ್ರ ಮಾಡಬೇಕು, ಅಗ್ನಿಹೋತ್ರ ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ರಾಮ ಹೋದ ಅಂತ ದುಃಖದಲ್ಲಿ ಅಗ್ನಿ ಪೂಜೆಯನ್ನೇ ನಿಲ್ಲಿಸ್ಬಿಟ್ರು ಬ್ರಾಹ್ಮಣರು. ಗಾರ್ಹಪತ್ಯ, ಆಹವನೀಯ, ದಾಕ್ಷಿಣಾತ್ಯ ಅಂತ 3 ಅಗ್ನಿಗಳಿರುತ್ತೆ. ಆ 3 ಅಗ್ನಿಗಳನ್ನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು ಬ್ರಾಹ್ಮಣ ಅದನ್ನು ಅಗ್ನಿಹೋತ್ರಿ. ಆದ್ರೆ ಅಗ್ನಿಹೋತ್ರಿಗಳು ರಾಮ ಇಲ್ಲ, ರಾಮ ಹೋಗ್ಬಿಟ್ಟ ಅನ್ನೋ ದುಃಖದಲ್ಲಿ ಅಗ್ನಿ ಪೂಜೆಯನ್ನೇ ನಿಲ್ಲಿಸ್ಬಿಟ್ರು. ಆಮೇಲೆ ಮನೆಯಲ್ಲಿ ಗೃಹಸ್ಥರು ಹೆಣ್ಣು ಮಕ್ಕಳು ಅಡುಗೆ ಮಾಡೋದನ್ನ ನಿಲ್ಲಿಸ್ಬಿಟ್ರು. ರಾಮ ಇಲ್ಲ, ಯಾವ ಅಡುಗೆ, ಏನು ಊಟ, ಏನು ಅಡುಗೆ ನಿಲ್ಲಿಸ್ಬಿಟ್ರು. ಹೆಣ್ಮಕ್ಳು ಯಾರು ಅಡುಗೆ ಮಾಡ್ತಿಲ್ಲ ಮನೆಯಲ್ಲಿ. ಅಕುರ್ವನ್ನ ಪ್ರಜಾ ಕಾರ್ಯಂ, ಪ್ರಜೆಗಳು ಯಾರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇಲ್ಲ, ಎಲ್ಲರೂ ಎಲ್ಲ ಕೆಲಸದಲ್ಲಿ ಆಸಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಸೂರ್ಯಶ್ಚಾಂತರ ಧೀಯತ, ಸೂರ್ಯನು ಬೇಗ ಮುಳುಗುಬಿಟ್ಟ, ಅಥವಾ ಮೋಡ ಬಂದು ಮುಸುಕ್ಬಿಡ್ತು, ಸೂರ್ಯನು ಕಾಣಿಸ್ಲಿಲ್ಲ, ಹೀಗಾಗ್ಬಿಡ್ತು. ವಿಸೃಜನ್ ಕವಲಾನ್ ನಾಗ ಗಾವೋ ವತ್ಸಾನ್ನ ಪಾಯಯನ್. ಇನ್ನು ಪ್ರಾಣಿಗಳ ಕಥೆ ಏನಾಯ್ತು? ಆನೆಗಳಿಗೆ ಹುಲ್ಲಿಟ್ರೆ ಆನೆಗಳು ಯಾವ ಹುಲ್ಲು ಮುಟ್ಟುತ್ತಾ ಇಲ್ಲ, ಕಣ್ಣೀರು ಹಾಕ್ತಾ ಇದ್ದೇವೆ ಆನೆಗಳು. ಗಾವೋ ವತ್ಸಾನ್ ನಪಾಯಯನ್, ಹಸುಗಳು
ಕರುವಿಗೆ ಹಾಲು ಕುಡಿಸ್ತಾ ಇಲ್ಲ. ರಾಮ ಇಲ್ಲ ಅಂತ ಹೇಳಿ ಹಸುಗಳು ಕೂಡ ದುಃಖ ಆಗಿ ಕರುವಿಗೆ ಹಾಲು ಕೊಡ್ತಾ ಇಲ್ಲ. ಆನೆಗಳು ಹುಲ್ಲನ್ನು ಮುಟ್ಟುತ್ತಾ ಇಲ್ಲ. ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ಮೊದಲನೇ ಗಂಡು ಮಗು ತಾಯಿಗೆ ಹುಟ್ಟಿದ್ರೆ ಆ ತಾಯಿಯ ಗಂಡು ಮಗುವನ್ನು ನೋಡಿ ಮುದ್ದಿಸ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಯಾಕಂದ್ರೆ ರಾಮ ಹೋದಂತ ಕೆಟ್ಟಗಳಿಗೆ ಹುಟ್ಟಿದ ಕೆಟ್ಟ ಮಗು ಇದು ಅಂತ ಹೇಳಿ ಆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಕೂಡ ಬರ್ತಾ ಇಲ್ಲ. ಆ ತರ ಆಗಿದೆ ಪ್ರಜೆಗಳ ಪರಿಸ್ಥಿತಿ. ಇನ್ನು ಆಕಾಶದಲ್ಲಿ ಏನಾಗಿದೆ? ತ್ರಿಶಂಕುರ್ ತ್ರಿಶಂಕುರ್ ಲೋಹಿತಾಂಗಶ್ಚ ಬೃಹಸ್ಪತಿ ಬುಧಾವಪಿ ದಾರುಣಾಹ ಸೋಮವಭ್ಯೇತ್ಯ ಗ್ರಹಾಃ ಸರ್ವೇ ವ್ಯವಸ್ಥಿತಾಃ. ನಾವು ಹಿಂದೆ ಬಾಲಕಾಂಡದಲ್ಲಿ ನೋಡಿದ್ವಿ. ಇದೇ ಅಯೋಧ್ಯ, ಇದೇ ಯಾವುದು ರಘುವಂಶದ ಅಥವಾ ಇಕ್ಷ್ವಾಕು ವಂಶದಲ್ಲಿ ಹಿಂದೆ ಒಬ್ಬ ರಾಜ ಇದ್ದ ಅಲ್ವಾ, ಹರಿಶ್ಚಂದ್ರನ ತಂದೆ ತ್ರಿಶಂಕು. ಅವನು ವಿಶ್ವಾಮಿತ್ರರ ತಪೋಬಲದಿಂದ ಆಕಾಶದಲ್ಲಿ ಒಂದು ಕೃತಕ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ರು ವಿಶ್ವಾಮಿತ್ರರು. ಅಲ್ಲಿ ದೇವತೆಗಳ ಅನುಗ್ರಹ ಆಶೀರ್ವಾದದಿಂದ, ವಿಶ್ವಾಮಿತ್ರ ಅನುಗ್ರಹದಿಂದ ಅವನು ಬಹಳ ದೀರ್ಘಕಾಲ ಅಲ್ಲಿ ತಲೆಕೆಳಗಾಗಿ ನಿಂತ್ಕೊಂಡು ಸರ್ವ ಸುಖವನ್ನು ಅನುಭವಿಸ್ತಾ ಇರ್ತಾನಲ್ಲಿ. ಅಂತ ತ್ರಿಶಂಕು ಲೋಕ ಕಾಣಿಸ್ತಾ ಇತ್ತು, ನಕ್ಷತ್ರ ಲೋಕ. ಇವಾಗ ಅದು ಎಲ್ಲಿದೆಯೋ ನಮಗೆ ಗೊತ್ತಿಲ್ಲ, ಬಹುಶಃ ಇದೆಯಲ್ಲೋ ಗೊತ್ತಿಲ್ಲ ಅದು. ಆ ತ್ರಿಶಂಕು ಲೋಕ ಮತ್ತೆ ಲೋಹಿತಾಂಗ ಅಂದ್ರೆ ಮಾರ್ಸ್ ಅಂದ್ರೆ ಮಂಗಳ, ಆಮೇಲೆ ಬೃಹಸ್ಪತಿ ಅಂದ್ರೆ ಜುಪಿಟರ್ ಗುರುಗ್ರಹ, ಆಮೇಲೆ ಬುಧ ಅಂದ್ರೆ ಮರ್ಕ್ಯೂರಿ, ಎಲ್ಲ ಗ್ರಹಗಳು ಕೂಡ ದಾರುಣಾಹ ಸೋಮವಭ್ಯೇತ್ಯ ಚಂದ್ರನನ್ನ ಒಂದು ಕೆಟ್ಟ ಕಾಂಬಿನೇಷನ್ ಅಲ್ಲಿ ಸುತ್ತ ಆವರಿಸಿಬಿಟ್ಟಿದ್ದಾರೆ. ಅಂದ್ರೆ ಗ್ರಹಗಳೆಲ್ಲ ಒಂದು ಬ್ಯಾಡ್ ಅಲೈನ್ಮೆಂಟ್, ಒಂದು ಕೆಟ್ಟ ಗ್ರಹಚಾರವನ್ನು ತೋರಿಸ್ತಾ ಇದ್ದಾವೆ, ಕ್ರೂರ ಫಲವನ್ನು ತೋರಿಸ್ತಾ ಇದ್ದಾವೆ ಗ್ರಹಗಳೆಲ್ಲ. ಅಂದ್ರೆ ರಾಮ ಹೊರಟಿದ್ದಾನೆ ಅನ್ನೋ ದುಃಖ ಗ್ರಹಗಳ ಆಕಾಶದಲ್ಲೂ ಕಾಣಿಸ್ತಾ ಇದೆ. ಆಮೇಲೆ ನಕ್ಷತ್ರಾಣಿ ಗತಾರ್ಚೀಂಷಿ ಗ್ರಹಾಶ್ಚ ಗತತೇಜಸಃ ವಿಶಾಖಾಶ್ಚ ಸಧೂಮಾಶ್ಚ ನಭಸಿ ಪ್ರಚಕಾಶಿರೇ. ಆಕಾಶದಲ್ಲಿ ನಕ್ಷತ್ರಗಳು ರಾತ್ರಿ ನೋಡಿದಾಗ ಬೆಳಗ್ತಾ ಮಿಂಚ್ತಾ ಇರುತ್ತೆ. ಆದ್ರೆ ರಾಮ ಹೋದಾಗ ನಕ್ಷತ್ರಗಳು ಯಾವುದು ಮಿಂಚ್ತಾ ಇಲ್ಲ, ಎಲ್ಲ ಕುಂದುಬಿಟ್ಟಿದೆ. ಆಕಾಶದಲ್ಲಿ ಗ್ರಹಗಳಲ್ಲಿ ತೇಜಸ್ಸು ಕಳೆದು ಹೋಗ್ಬಿಟ್ಟಿದೆ, ಗ್ರಹಗಳಲ್ಲಿ ತೇಜಸ್ಸಿಲ್ಲ. ಇನ್ನು ವಿಶಾಖ ನಕ್ಷತ್ರನ ಅಗ್ನಿ ನಕ್ಷತ್ರ ಅಂತಾರೆ. ಆ ಅಗ್ನಿ ನಕ್ಷತ್ರವನ್ನು ನೋಡಿದ್ರೆ ಅದು ಹೊಗೆಯಿಂದ, ಅದರಿಂದ ಹೊಗೆ ಬರ್ತಾ ಇರೋ ಹಾಗೆ, ಹೊಗೆಯನ್ನು ಮುಸುಕಾಗಿರೋ ಕಾಣಿಸ್ತಾ ಇದೆ. ವಿಶಾಖ ನಕ್ಷತ್ರ ಅಂದ್ರೆ ಇವತ್ತು ನಾವು ಆಕಾಶದಲ್ಲಿ ಅದನ್ನ ಒಂದು ಕಾನ್ಸ್ಟಲೇಷನ್, ಲಿಬ್ರಾ ಅಂತ ಕಾನ್ಸ್ಟಲೇಷನ್ ಹೇಳ್ತೀವಿ. 4 ನಕ್ಷತ್ರ ಬರ್ತದೆ ಅದರಲ್ಲಿ, ಆಲ್ಫಾ, ಬೀಟಾ, ಗಾಮಾ ಮತ್ತೆ ಲೋಟಾ ಲಿಬ್ರೆ ಅಂತ. ಈ 4 ನಕ್ಷತ್ರಗಳು ಒಂದು ಪರ್ಟಿಕ್ಯುಲರ್ ಫಾರ್ಮೇಶನ್ ಬರುತ್ತೆ. ಅದನ್ನ ನಾವು ವಿಶಾಖ ನಕ್ಷತ್ರ ಅಂತ ಹೇಳ್ತೀವಿ, ಅಗ್ನಿ ನಕ್ಷತ್ರ ಅಂತ ಕೂಡ ಹೇಳ್ತೀವಿ. ಇದು ಸ್ಪೈಕಾನು ನಕ್ಷತ್ರದ ಕೆಳಗೆ ಕಾಣುತ್ತೆ ವಿಶಾಖ ನಕ್ಷತ್ರ ಆಕಾಶದಲ್ಲಿ. ಅಂತ ವಿಶಾಖ ನಕ್ಷತ್ರ ಬಹುಶಃ ಇದೆಲ್ಲ ನಡೆದಾಗ ಬೇಸಿಗೆ ಕಾಲ ಇತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ಹೇಳಿದ ಹಾಗೆ ಯಾಕಂದ್ರೆ ವಿಶಾಖ ನಕ್ಷತ್ರನ ಸ್ಪೆಸಿಫಿಕ್ ಆಗಿ ಹೇಳಿರುವಾಗ ಇದು ವೈಶಾಖ ಮಾಸ ಇದ್ದಿರಬಹುದು ಅಂತ ಒಂದು ನಮ್ಮ ಊಹೆ ಅಷ್ಟೇನೆ. ಅದು ತಪ್ಪಾಗಿದ್ರೆ ಮುಂದೆ ಅದನ್ನ ಸರಿ ಮಾಡ್ಕೊಂಡು ಹೇಳ್ತೀನಿ. ಬಟ್ ಆದ್ರೆ ಊಹೆ ವಿಶಾಖ ಅಂತ ಹೇಳಿರುವಾಗ ಸ್ಪೆಸಿಫಿಕ್ ಆಗಿ ವೈಶಾಖ ಮಾಸ ಇರಬಹುದು, ಅಂದ್ರೆ ಬೇಸಿಗೆ ಕಾಲ. ವಿಶಾಖಾಶ್ಚ ಸಧೂಮಾಶ್ಚ ನಭಸಿ ಪ್ರಚಕಾಶಿರೇ. ಸೊ ವಿಶಾಖ ನಕ್ಷತ್ರದ ಕೂಡ ಹೊಗೆ ಬಂದಂಗೆ ಅದನ್ನು ಮುಸುಕಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕಾಲಿಕಾನಿಲ ವೇಗೇನ ಮಹೋದಧಿ ರಿವೋತ್ಥಿತಃ ರಾಮೇ ವನಂ ಪ್ರವ್ರಜಿತೆ ನಗರಂ ಪ್ರಚಚಾಲತತ್. ಇಡೀ ರಾಮ ಕಾಡಿಗೆ ಹೋದ್ಮೇಲೆ ಇಡೀ ಅಯೋಧ್ಯ ನಗರದ ಮೇಲೆ ಜೋರಾಗಿ ಗಾಳಿ ಬೀಸಿ ಕಪ್ಪು ಮೋಡ ಆವರಿಸಿಬಿಡ್ತು. ಕಪ್ಪು ಮೋಡ ಎಲ್ಲ ಕಡೆ ಆವರಿಸಿಕೊಂಡು ರಾಮೇ ವನಂ ಪ್ರವ್ರಜಿತೆ ನಗರಂ, ಊರೇ ಗಡಗಡ ನಡುಗಿಬಿಡ್ತು. ದಿಶಃ ಪರ್ಯಾಕುಲಾಹ ಸರ್ವಾಸ್ತಿಮಿರೇಣೇವ ಸಂವೃತಾಹ ನಗ್ರಹೋ ನಾಪಿ ನಕ್ಷತ್ರಂ ಪ್ರಚಕಾಶೇನ ಕಿಂಚನ. 4 ದಿಕ್ಕುಗಳು ಕತ್ತಲ ಅಂತ ಕಾಣಿಸ್ತಾ ಇದೆ, ಎಲ್ಲೂ ಬೆಳಕು ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಅಂಧಕಾರ ಮೂಡಿಬಿಟ್ಟಿದೆ. ದಿಶಾ ಪರ್ಯಾಕುಲಾಹ ತಿಮಿರೇಣೇವ ಸಂವೃತ, ಎಲ್ಲ ಕಡೆ 4 ದಿಕ್ಕುಗಳು ಕತ್ತಲ ಆವರಿಸ್ಬಿಟ್ಟಿದೆ, ಅಂಧಕಾರ ಆವರಿಸ್ಬಿಟ್ಟಿದೇನೋ ಅಂತ ಅನ್ನಿಸ್ತಾ ಇದೆ, ಎಲ್ಲ ಕಡೆ ಕತ್ತಲಂತ ಕಾಣಿಸ್ತಾ ಇದೆ. ನಗ್ರಹೋ ನಾಪಿ ನಕ್ಷತ್ರಂ ಪ್ರಕಾಶೇನ ಕಿಂಚನ, ಆಕಾಶದಲ್ಲಿ ಗ್ರಹಗಳು ಬೆಳಗ್ತಾ ಇಲ್ಲ, ನಕ್ಷತ್ರಗಳು ಮಿಂಚ್ತಾ ಇಲ್ಲ, ಎಲ್ಲೂ ಬೆಳಕು ಅನ್ನೋದು ಕಾಣಿಸ್ತಾ ಇಲ್ಲ, ಅಂದ್ರೆ ಅಂಧಕಾರವೇ ಅಂಧಕಾರ ಅನ್ನಿಸ್ತಾ ಇದೆ. ಅಕಸ್ಮಾನ್ ನಾಗರ ಸರ್ವೋ ಜನೋ ದೈನ್ಯಮುಪಾಗಮತ್ ಆಹಾರೇವ ವಿಹಾರೇವ ನ ಕಶ್ಚಿತ್ ಅಕರೋನ್ಮನಃ. ಅಯೋಧ್ಯ ನಗರದ ಜನಗಳು ಅವರು ಎಲ್ಲರೂ ದೀನರಾಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಜನಗಳಲ್ಲಿ ಬಹಳ ದುಃಖ ಆವರಿಸಿ ತುಂಬಾ ಮಿಸರಬಲ್, ಎಲ್ಲರೂ ಬಹಳ ದುಃಖಿತರಾಗ್ಬಿಟ್ಟಿದ್ದಾರೆ ಅಯೋಧ್ಯ ನಗರ ಎಲ್ಲ ಜನರು. ಅವ್ರು ಯಾರಿಗೂ ಊಟದಲ್ಲಿ ಕುಡಿಯೋದ್ರಲ್ಲಿ ಯಾವ ಆಸಕ್ತಿ ಇಲ್ಲ, ಅಂದ್ರೆ ಊಟಗಳಲ್ಲಿ ಆಸಕ್ತಿ ಇಲ್ಲ, ವಿಹಾರ ರಿಕ್ರಿಯೇಷನ್ ಎಂಟರ್ಟೈನ್ಮೆಂಟ್ ಯಾವುದೂ ಆಸಕ್ತಿ ಇಲ್ಲ.
ಒಂಥರ ಜೀವನದಲ್ಲೇ ಆಸಕ್ತಿಯನ್ನ ಕಳೆದುಕೊಂಡು ಯಾಕೆ ಉಣ್ಣಬೇಕು, ಯಾಕೆ ತಿನ್ನಬೇಕು, ಯಾಕೆ ಬದುಕಬೇಕು ಅನ್ನೋ ತರ ಜೀವನದಲ್ಲಿ ಎಲ್ಲ ಆಸಕ್ತಿಯನ್ನ ಇಡೀ ಊರಿನ ಜನಗಳೇ ಕಳ್ಕೊಂಡು ಬಿಟ್ಟಿದ್ರು. ಶೋಕ ಪರ್ಯಾಪ್ತ ಸಂತಪ್ತ ಸತತಂ ದೀರ್ಘಮುಚ್ಛ್ವಸನ್ ಅಯೋಧ್ಯಾಯಾಂ ಜನಸ್ಸರ್ವ ಚುಕ್ರೋಶ ಜಗದೀಪತಿಂ. ಶೋಕ ಪರ್ಯಾಯ ಸಂತಪ್ತ ಜನಗಳಿಗೆ ರಾಮ ಹೋದಂತ ದುಃಖ ಮತ್ತೆ 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 ಅವರಿಗೆ ಮರುಕಳಿಸ್ತಾ ಇದೆ. ದುಃಖ ಅಲೆಗಳ ತರ ಎದ್ದೆದ್ದು ಬರ್ತಾ ಇದೆ. ಎಲ್ಲರೂ ದೀರ್ಘ ಮುಚ್ಛ್ವಸನ್, ಬಹಳ ದೀರ್ಘವಾದ ನಿಟ್ಟುಸಿರನ್ನ, ಬಿಸಿ ಉಸಿರನ್ನು ಬಿಡ್ತಾ ಇದ್ದಾರೆ ದುಃಖ ಪಡ್ತಾ ಜನ. ಅಯೋಧ್ಯಾಯಾಂ ಜನಸ್ಸರ್ವ ಚುಕ್ರೋಶ ಜಗದೀಪತಿಂ. ಜನಗಳೆಲ್ಲ ತಮ್ಮ ಮಹಾರಾಜನನ್ನ ಬೈಕೊಂಡ್ರು. ನಮ್ಮ ರಾಜ ಎಂಥ ಕೆಲಸವನ್ನು ಮಾಡಿಬಿಟ್ಟ, ದಡ್ಡ ರಾಜ, ಬುದ್ಧಿಗೇಡಿ ರಾಜ, ಇಂಥ ಧರ್ಮಾತ್ಮನಾದ ರಾಮನನ್ನ ಕಾಡಿ ಕಳಿಸ್ಬಿಟ್ಟ ಅಂತ ರಾಜನನ್ನ ಬೈಕೊಳ್ತಾ ಇದ್ದಾರೆ ಜನ. ಅಯೋಧ್ಯಾಯಾಂ ಜನ ಸರ್ವಶ್ಚುಕ್ರೋಶ ಜಗದೀಪತಿಂ. ಆಮೇಲೆ ಬಾಷ್ಪ ಪರ್ಯಾಕುಲ ಮುಖೋ ರಾಮ ಮಾರ್ಗಗತೋ ಜನಃ. ರಸ್ತೆಯಲ್ಲಿ ಊರಲ್ಲಿ ಜನ ಓಡಾಡ್ತಾ ಇದ್ದಾರೆ, ಆದ್ರೆ ಹೇಗಿದ್ದಾರೆ? ಬಹಳ ದುಃಖದಲ್ಲಿದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರು ನಳಗಳ ಅಂತ ಇಳಿತಾ ಇದೆ. ಕಣ್ಣೀರು ತುಂಬಿಕೊಂಡು ಹೇಗೋ ಕಷ್ಟಪಟ್ಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಏನೋ ತಮ್ಮ ಕೆಲಸಗಳನ್ನ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಎಲ್ಲರ ಕಣ್ಣಲ್ಲೂ ದುಃಖ, ಕಣ್ಣೀರು ತುಂಬಿಕೊಂಡಿದೆ. ನಹೃಷ್ಟೋ ಲಭ್ಯತೆ ಕಶ್ಚಿತ್. ಯಾರಲ್ಲೂ ಸಂತೋಷ ಇಲ್ಲ. ಸರ್ವ ಶೋಕಪರಾಯಣ. ಎಲ್ಲರೂ ಶೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಸಮಸ್ತ ಜಗತ್ತೇ ದುಃಖದಲ್ಲಿ ಮುಳುಗಿ ಹೋಗಿದೆ. ನವಾತಿ ಪವನ ಶೀತೋ ನ ಶಶಿ ಸೌಮ್ಯ ದರ್ಶನ ನ ಸೂರ್ಯ ಸ್ತಪತೆ ಲೋಕಂ ಸರ್ವಂ ಪರ್ಯಾಕುಲಂ ಜಗತ್ತು. ತಂಪಾದ ಗಾಳಿ ಬೀಸ್ತಾ ಇಲ್ಲ ಅಯೋಧ್ಯೆಯಲ್ಲಿ. ಚಂದ್ರನ ನೋಡಿದ್ರೆ ಜನಗಳಿಗೆ ಸಂತೋಷ ಆಗುತ್ತೆ. ಅದಕ್ಕೆ ಅವನ ಹೆಸರು ರಾಜ, ಅವನ ಹೆಸರು ರಜತಿ, ಅಂದ್ರೆ ಜನಗಳ ಮನಸ್ಸಿಗೆ ಸಂತೋಷವನ್ನು ಕೊಡುವನು, ಆಹ್ಲಾದವನ್ನು ಕೊಡುವನು ಚಂದ್ರ. ಆದ್ರೆ ಅವತ್ತು ಚಂದ್ರನ ನೋಡಿದಾಗ ಜನಗಳಿಗೆ ಸಂತೋಷ ಆಗ್ತಾ ಇಲ್ಲ. ಇವತ್ತು ತ್ರಯೋದಶಿ, ನಾಳೆ ಹುಣ್ಣಿಮೆ, ಆಗಲೇ ಚಂದ್ರ ಆಕಾಶದಲ್ಲಿ ಚೆನ್ನಾಗಿ ಬೆಳಗ್ತಾ ಇದ್ದಾನೆ. ಶುಭ್ರವಾದ ಆಕಾಶ ಹೋಗಿ ನೋಡಬಹುದು ನೀವು. ಆದ್ರೆ ಅವತ್ತು ರಾಮ ಹೋದಾಗ ಚಂದ್ರನ ದರ್ಶನ ಯಾರಿಗೂ ಸುಖ ಕೊಡ್ತಾ ಇಲ್ಲ. ತಂಪಾದ ಗಾಳಿ ಬೀಸ್ತಾ ಇಲ್ಲ. ಸೂರ್ಯ ಬಂದ್ರೆ ಆ ಸೂರ್ಯನ ಬೆಳಕು ಯಾರಿಗೂ ಬೆಚ್ಚಗೆ ಮಾಡುತ್ತಾ ಇಲ್ಲ. ಸರ್ವಂ ಪರ್ಯಾಕುಲಂ ಜಗತ್ತೆಲ್ಲವೂ ದುಃಖದಲ್ಲಿ ಮುಳುಗಿ ಹೋಗಿಬಿಟ್ಟಿದೆ. ಅನಾರ್ತಿನಃ ಸುತಃ ಸ್ತ್ರೀಣಾಂ ಭರ್ತಾರೋ ಭ್ರಾತರಸ್ತಥಾ ಸರ್ವೇ ಸರ್ವಂ ಪರಿತ್ಯಜ್ಯ ರಾಮಮೇವಾನ್ವ ಚಿಂತಯನ್. ಅನಾರ್ತಿನ ಸುತಃ ಸ್ತ್ರೀಣಾಂ, ತಾಯಂದಿರು ಮಕ್ಕಳ ಕಡೆ ಗಮನನೇ ಕೊಡ್ತಾ ಇಲ್ಲ. ಇನ್ನು ಗಂಡಂದಿರು ಹೆಂಡತಿಯರನ್ನ ನೋಡ್ತಾ ಇಲ್ಲ. ತಮ್ಮಂದಿರು ಅಣ್ಣಂದಿರು ಸೇವೆ ಮಾಡ್ತಾ ಇಲ್ಲ. ಅಣ್ಣಂದಿರು ತಮ್ಮಂದಿರನ್ನು ನೋಡ್ಕೊಳ್ತಾ ಇಲ್ಲ. ಸರ್ವೇ ಸರ್ವಂ ಪರಿತ್ಯಜ್ಯ, ಎಲ್ಲರೂ ಎಲ್ಲರನ್ನ ತ್ಯಾಗ ಮಾಡಿಬಿಟ್ಟು ರಾಮಮೇವಾನು ಚಿಂತೆ, ಎಲ್ಲರೂ ರಾಮ 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 ಅಂತ ರಾಮನನ್ನೇ ಚಿಂತಿಸ್ತಾ ದುಃಖಿಸ್ತಾ ಇದ್ದು ಬಿಟ್ಟಿದ್ದಾರೆ ಎಲ್ಲ ಜನರು. ಏತು ರಾಮಸ್ಯ ಸುಹೃದಃ ಸರ್ವೇ ತೇ ಮೂಢಚೇತಸಃ ಶೋಕಭಾರೇಣ ಚಾಕ್ರಾಂತಾಃ ಶಯನಂ ನೈವ ಭೇಜಿರೆ. ಇನ್ನು ರಾಮನ ಸ್ನೇಹಿತರು ಅವರಂತೂ ರಾಮ ಹೋಗೇ ನಮ್ಮ ರಾಮ ಹೋಗ್ಬಿಟ್ನಾ ಅಂತ ಅವ್ರಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಹಾಸಿಗೆ ಮಲಗೋದಕ್ಕೆ ಇಷ್ಟ ಇಲ್ಲ. ಕಣ್ಬಿಟ್ಕೊಂಡೇ ಯೋಚನೆ ಮಾಡ್ತಾ 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 ಕಾಲ ಕಳೀತಿದ್ದಾರೆ. ತತಸ್ತ್ವಯೋಧ್ಯ ರಹಿತ ಮಹಾತ್ಮನ ಪುರಂದರೇಣೇವ ಮಹೀ ಸಪರ್ವತ ಚಚಾಲ ಘೋರಂ ಭಯಶೋಕ ದೀಪಿತ ಸನಾಗಯೋಧಾಶ್ವಗಣ ನನಾದಚ. ಹೀಗೆ ರಾಮನನ್ನ ಕಳೆದುಕೊಂಡು ಅಯೋಧ್ಯ ಹೇಗಾಗಿತ್ತು ಅಂದ್ರೆ, ಭೂಮಿಯನ್ನ, ಪರ್ವತಗಳಿಂದ ಕೂಡಿದ ಭೂಮಿಯನ್ನ ಇಂದ್ರ ಬಿಟ್ಟು ಹೋದ್ರೆ ಹೇಗೆ ಎಲ್ಲ ಜಗತ್ತು ನಡುಗುತ್ತೋ ಹಾಗೆ ರಾಮನಿಲ್ಲದೆ ಸಮಸ್ತ ಅಯೋಧ್ಯೆ ಸೈನ್ಯ, ಅಯೋಧ್ಯೆಯಲ್ಲಿರೋ ಆನೆಗಳು, ಕುದುರೆಗಳು ಎಲ್ಲರೂ ಕೂಡ ದುಃಖದಲ್ಲಿ ನಡಗಿದ್ದಾರೆ. ಅಯೋಧ್ಯ ದುಃಖದಲ್ಲಿ ನಲುಗಿಬಿಟ್ಟಿದ್ದಾರೆ. ಅಯೋಧ್ಯ ನಡುಗಿ ಹೋಗಿದೆ. ಎಲ್ಲರೂ ಹೀಗೆ ಶೋಕದಲ್ಲಿ ಮುಳುಗಿದ್ದಾರೆ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಅಯೋಧ್ಯಾಕಾಂಡೆ 41 ಸರ್ಗ. 41ನೇ ಸರ್ಗವನ್ನು ನೋಡಿದ್ವಿ. 42ನೇ ಸರ್ಗ. ಯಾವತ್ತು ನಿರ್ಯತಸ್ತಸ್ಯ ರಜೋರೂಪಮದೃಶ್ಯತ ನೈವೇಕ್ಷ್ವಾಕು ವರಸ್ತಾವತ್ ಸಂಜಹಾರಾತ್ಮ ಚಕ್ಷುಷಿ. ಮತ್ತೆ ವಾಲ್ಮೀಕಿಗಳು ಅಯೋಧ್ಯೆ ಪ್ರಜೆಗಳನ್ನ ಅವರ ಸ್ಥಿತಿಯನ್ನು ಹೇಳಿದ್ಮೇಲೆ ಮತ್ತೆ ಇಲ್ಲಿ ಮತ್ತೆ ಇದಕ್ಕೆ ಹೋಗ್ತಾರೆ. ಇಲ್ಲಿ ರಾಮ ಹಿಂದೆ ಎಲ್ಲಿ ನಿಲ್ಸಿದ್ರು, 40ನೇ ಸರ್ಗ ಎಲ್ಲಿ ನಿಲ್ಸಿದ್ರು, ದಶರಥ ನೋಡ್ತಾ ನೋಡ್ತಾ ನಿಂತಿದ್ದ. ಮತ್ತೆ ಅಲ್ಲಿಗೆ ಬಂದ್ರು. ಆ ಸೀನಿಗೆ ವಾಪಸ್ ಬರ್ತಾರೆ. ಮತ್ತೆ ಆ ಸೀನಿಗೆ ಬಂದು ಹೇಳ್ತಾರೆ ಮತ್ತೆ. ಸೊ ಇಲ್ಲಿ ಅವನು ದಶರಥ ರಾಮ ರಥ ಹೋಗಿದ್ದಾಗ ನೋಡ್ತಾ ನೋಡ್ತಾ ನಿಂತಿದ್ದ. ರಾಮನನ್ನೇ ಎಷ್ಟೊತ್ತು ನಿಂತಿದ್ದ. ಯಾವತ್ತೂ ನಿರತಸ್ತಸ್ಯ ರಜೋರೂಪಂ ಅದೃಶ್ಯತ.
ಎಲ್ಲಿವರೆಗೆ ರಾಮನ ರಥದ ಧೂಳು ಕಾಣಿಸ್ತಾ ಇದೆಯೋ, ರಥ ಹೋಗುವಾಗ ಧೂಳು ಹೇಳುತ್ತೆ, ಯಾಕಂದ್ರೆ ಟಾರ್ ರೋಡ್ ಇರಲಿಲ್ಲ ಹಿಂದೆ, ಆ ಧೂಳು ಎಲ್ಲಿವರೆಗೆ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ನೋಡ್ತಾನೇ ಇದ್ದ. ಅಲ್ಲಿಂದ ಕಣ್ ತೆಗೆದಕ್ಕೆ ಅವನಿಗೆ ಮನಸ್ಸಿಲ್ಲ. ನೈವೇಕ್ಷ್ವಾಕು ವರಸ್ತಾವತ್ ಸಂಜಹಾರ ಆತ್ಮಚಕ್ಷುಷಿ, ಅದನ್ನ ಕಣ್ ತೆಗೆದಕ್ಕೆ ಮನಸ್ಸಿಲ್ಲ. ರಾಮ ರಾಮನೇ ನೋಡ್ತಾ ಇದ್ದಾನೆ ಆ ದಿಕ್ಕನ್ನೇ. ಯಾವದ್ ರಾಜ ಪ್ರಿಯಂ ಪುತ್ರಂ ಪಶ್ಯತ್ಯತ್ಯಂತ ಧಾರ್ಮಿಕಂ ತಾವದ್ ವ್ಯವರ್ಧತೆ ವಾಸ್ಯ ಧರಣ್ಯಾಂ ಪುತ್ರದರ್ಶನೇ. ರಾಮ ಎಂಥವನವನು, ಅತ್ಯಂತ ಧಾರ್ಮಿಕನಾದ ಮಗ ರಾಮಚಂದ್ರ. ಅತ್ಯಂತ ಪ್ರೀತಿ ಇವನಿಗೆ ರಾಮನ್ ಕಂಡ್ರೆ. ಅವನು ಅದು ಗುಣವಂತ, ಅತ್ಯಂತ ಧಾರ್ಮಿಕ, ಪ್ರಿಯಪುತ್ರ ರಾಜನಿಗೆ. ಅಂಥ ರಾಮ ಹೋಗ್ತಾ ಇರ್ಬೇಕಾದ್ರೆ ಮೊದಲು ರಾಮ ಹೋಗ್ತಾ ಇದ್ದ, ರಾಮನ ಬೆನ್ನು ಕಾಣಿಸ್ತಾ ಇತ್ತು. ಇನ್ನು ಮುಂದೋಯ್ತು ರಥದ ಬಾವುಟ ಮಾತ್ರ ಕಾಣಿಸ್ತಾ ಇತ್ತು. ಇನ್ನು ಮುಂದೋಯ್ತು ರಥ ಹೋಗಿದ್ದ ಜಾಗದಲ್ಲಿ ಧೂಳು ಮಾತ್ರ ಕಾಣಿಸ್ತಾ ಇದೆ. ಆಗ ಇನ್ನು ಕಾಣ್ತಾನೆ ಅಂತ ಸ್ವಲ್ಪ ಎದೆ ಉಬ್ಬಿಸಿ ತಲೆ ಎತ್ತಿ ಕಾಲ್ ಮೇಲೆ ಮಾಡಿ ಇನ್ನು ಎಷ್ಟು ದೂರ ಕಾಣುತ್ತೆ ಹಾಗೆ ನೋಡ್ತಾ ಇನ್ನು ಎಷ್ಟು ಕಾಣಿಸ್ತಾನೆ ಅಂತ ಕಣ್ಣು ತುಂಬಳೋ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಹಾಗೆ ರಾಮ ಹೋಗ್ತಾನೆ ಇದ್ದಾನೆ, ರಾಜ ನೋಡ್ತಾನೇ ಇದ್ದಾನೆ. ಹೀಗೆ ನೋಡ್ತಾ ನ ಪಶ್ಯತಿ ರಜೋಪ್ಯಸ್ಯ ಯದಾ ರಾಮಸ್ಯ ಭೂಮಿಪಃ ತದಾತಶ್ಚ ನಿಷಣ್ಣಶ್ಚ ಪಪಾದ ಧರಣೀತರೇ. ರಾಮ ಹೋಗ್ತಾ ಕೊನೆಗೆ ಆ ರಥದ ಧೂಳು ಕೂಡ ಕಾಣಿಸ್ಲಿಲ್ಲ. ಇನ್ನು ರಾಮ ಹೋಗೇ ಬಿಟ್ಟ ಅಂತ ಬಹಳ ದುಃಖಿತನಾಗಿ ರಾಜ ಅಲ್ಲೇ ಧಪ್ ಅಂತ ಕುಸಿದು ಬಿದ್ದು ಬಿಟ್ಟ. ತಸ್ಯ ದಕ್ಷಿಣಮನ್ವಾಗಾತ್ ಕೌಸಲ್ಯ ಬಾಹುಮಂಗನ ಪರಂ ಚಾಸ್ಯಾನ್ವಗಾತ್ ಪಾರ್ಶ್ವಂ ಕೈಕೇಯಿ ಸಾ ಸುಮಧ್ಯಮ. ರಾಜ ಕುಸಿದು ಬಿದ್ದಾಗ ಕೌಸಲ್ಯ ಓಡಿ ಬಂದು ದಶರಥನ ಎತ್ತೋದಕ್ಕೆ ಅಂತ ಅವನ ಬಲಗೈಯನ್ನು ಹಿಡ್ಕೊಂಡ್ಲು. ಕೈಕೇಯಿ ಬಂದು ರಾಜನ ಎಡಗೈ ಹಿಡ್ಕೊಳ್ಳೋಕೆ ಬಂದು. ನೋಡಿ, ಹಿಂದೆ ದಶರಥ ಮಹಾರಾಜ ಅಂತಃಪುರದಲ್ಲಿ ರಾಮನ್ ನೋಡಿ ಕುಸಿದು ಬಿದ್ದಾಗ ನಾವು ಕೇಳಿದೀವಿ ಕಥೆಯನ್ನಲ್ವಾ, ಎತ್ತೋದಕ್ಕೂ ಬರಲಿಲ್ಲ, ಸುಮ್ಮನೆ ನಿಂತಿದ್ಲು. ಬಿದ್ರೆ ಬೀಳಲಿ, ಏನಾದ್ರೂ ಆಗ್ಲಿ, ಸತ್ರ ಸಾಯಲಿ ಅಂತ ರಾಮ ಸೀತೆ ಲಕ್ಷ್ಮಣರು ಎತ್ತಿದ್ದು ಅದನ್ನ ನಾವು ಕೇಳಿದೀವಿ. ಎಷ್ಟು ಸಲ ಕುಸಿದು ಬಿದ್ದಿದ್ದ, ಒಂದು ಸಲ ಎತ್ತೋಕ್ ಬರಲಿಲ್ಲ. ಅವನೇ ಹೇಳ್ಬೇಕಾಗಿತ್ತು, ಇಲ್ಲ ರಾಮ ಲಕ್ಷ್ಮಣ ಸೀತೆ ಎತ್ತಿದ್ರು. ಆದ್ರೆ ಈಗ ರಾಮ ಹೋಗಿ ಆಯ್ತು, ಅವಳು ಅದೇನೋ ಗೊತ್ತಿಲ್ಲ, ರಾಜನ ಎತ್ತೋದಕ್ಕೆ ಅಂತ ರಾಜನ ಎಡಗೈ ಹಿಡ್ಕೊಳ್ಳೋಕೆ ಬಂದ್ಲು. ಕೌಸಲ್ಯ ಬಲಗೈ ಎತ್ತಿ ಹಿಡ್ಕೊಂಡು ಎತ್ತೋದಕ್ಕೆ ಅಂತ ಬಂದು ತಾಂ ನಯೇನ ಚ ಸಂಪನ್ನೋ ಧರ್ಮೇಣ ವಿನಯೇನ ಚ ಉವಾಚ ರಾಜ ಕೈಕೇಯಿ ಸಮೀಕ್ಷ್ಯ ವಿದಿತೇಂದ್ರಿಯ. ಅವನು ರಾಜನಾದ್ರೂ ಎಂಥವನು, ಅವನು ಧರ್ಮಿಷ್ಠ, ಧರ್ಮದಲ್ಲಿ, ವಿನಯದಲ್ಲಿ, ಮತ್ತೆ ನಯ ಅಂದ್ರೆ ನ್ಯಾಯದಲ್ಲಿ. ರಾಜನಾಗಿ ಅವನಿಗೆ ನ್ಯಾಯ ನೀತಿ ಚೆನ್ನಾಗಿ ಗೊತ್ತಿದೆ, ಎಲ್ಲದರಲ್ಲೂ ಅವನು ಸಂಪನ್ನನಾಗಿದ್ದ. ಅಂಥವನು ಯಾವಾಗ ಕೈಕೇಯಿ ಬಂದು ತನ್ನನ್ನು ಹಿಡ್ಕೊಳ್ಳೋಕೆ ಬಂದು ಅವಳನ್ನು ನೋಡಿ ಅವನಿಗೆ ವ್ಯತಿತೇಂದ್ರಿಯ, ಅವನಿಗೆ ಮನಸ್ಸು ಕಲಕಿ ಹೋಗಿಬಿಡ್ತು. ಅವನು ಕೈಕೇಯಿ ನೋಡಿ ಹೇಳ್ತಾನೆ, ಕೈಕೇಯಿ ಮಾಮಕಾಂಗಾನಿ ಮಾಸ್ ಪ್ರಾಕ್ಷಿ ಪಾಪ ನಿಶ್ಚಯೇ ನಹಿತ್ವಾಂ ದ್ರಷ್ಟುಮಿಚ್ಛಾಮಿ ನಭಾರ್ಯ ನಚ ಬಾಂಧವಿ. ಕೈಕೇಯಿ, ಮುಟ್ಬೇಡ ನನ್ನ, ನೀನು ಮಾಮಕಾಂಗಾನಿ ಮಾಸ್ ಪ್ರಾಕ್ಷಿ, ನನ್ನನ್ನು ಮುಟ್ಬೇಡ, ನೀನು ಪಾಪ ನಿಶ್ಚಯಗಳು, ನೀನು ಪಾಪವನ್ನೇ ಮಾಡಬೇಕು ಅಂತ ದೃಢ ಸಂಕಲ್ಪ ತೊಟ್ಟು ನಿಂತಿರೋಳು ನೀನು. ಪಾಪ ನಿಶ್ಚಯಗಳು, ನನ್ನ ಮುಟ್ಬೇಡ. ನಹಿತ್ವಾಂ ದ್ರಷ್ಟುಮಿಚ್ಛಾಮಿ, ನಿನ್ನ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನಭಾರ್ಯ ನಚ ಬಾಂಧವಿ, ನಿನ್ನ ಹೆಂಡತಿಯೂ ಅಲ್ಲ, ನನ್ನ ಬಂಧುವೂ ಅಲ್ಲ. ಹೆಂಡತಿ ಗಂಡನಿಗೆ ಅತ್ಯಂತ ಹತ್ತಿರದ ಬಂಧು. ಅವಳ ಧರ್ಮ ಅರ್ಥ ಕಾಮ ಮೂರನ್ನೂ ಹಂಚಿಕೊಳ್ಳೋಳು ಒಬ್ಳೆ, ಅತ್ಯಂತ ಹತ್ತಿರದ ಬಂಧು. ಹಾಗಾಗಿ ಅವಳು ಹೇಳ್ತಾಳೆ, ನಿನ್ನ ಹೆಂಡತಿ ಅಲ್ಲ, ನನ್ನ ಬಂಧುವೂ ಅಲ್ಲ ಅಂತ ಅವನು ಅವಳ ಮೇಲೆ ಕೋಪದ ತ್ಯಾಗ ಮಾಡಿಬಿಡ್ತಾ ಇದ್ದಾನೆ. ಏಚ ತ್ವಾಂ ಅನುಜೀವಂತಿ ನಾಹಂ ತೇಷಾಂ ನತೇ ಮಮ ಕೇವಲಾರ್ಥಪರಾಂ ಹಿತ್ವಾಂ ತ್ಯಕ್ತಧರ್ಮಾಂ ತ್ಯಜಾಮ್ಯಹಂ. ಅವನು ಹೇಳ್ತಾ ಇದ್ದಾನೆ, ಯಾರು ನಿನ್ನನ್ನ ಆಶ್ರಯಿಸ್ಕೊಂಡು ಬದುಕಿದ್ದಾರೋ, ಯಾರು ನಿನ್ನ ಸೇವೆ ಮಾಡ್ಕೊಂಡಿದ್ದಾರೋ ಅವರಿಂದ ನನಗೇನೂ ಆಗ್ಬೇಕಾದಿಲ್ಲ, ಅವ್ರು ನನಗೇನೂ ಅಲ್ಲ. ನೀನು ಏನೂ ಅಲ್ಲ ನನಗೆ, ನಿನ್ನ ನಂಬ್ಕೊಂಡು ಬದುಕಿರೋ ನನಗೇನೂ ಅಲ್ಲ. ಆಮೇಲೆ ಕೇವಲಾರ್ಥಪರಾಂ ಹಿತ್ವಾಂ ತ್ಯಕ್ತಧರ್ಮಾಂ ತ್ಯಜಾಮ್ಯಹಂ, ನೀನಾದ್ರೂ ನೀನು ನನ್ನ ಜೀವ ಉಳಿಸ್ದೆ, ನನ್ನ ಬದುಕಿಸಿದೆ ಅಂತ ವರ ಕೊಟ್ಟೆ. ಆದ್ರೆ ಇವತ್ತು ನನ್ನ ಜೀವನವನ್ನೇ ಕಿತ್ಕೊಳ್ಳುವಂತ ವರವನ್ನು ನನ್ನ ಪಡ್ಕೊಳ್ತಾ ಇದ್ಯಾ. ನೀನೆಂಥವಳು, ಕೇವಲ ಅರ್ಥಪರಾಂ, ಅರ್ಥ ಅಂದ್ರೆ ಇಲ್ಲಿ ಸಂಪತ್ತು. ಗಂಡ ಹೆಂಡತಿಯಿಂದ ಬರೀ ದುಡ್ಡು ಅಷ್ಟೇನಾ, ಬರೀ ದುಡ್ಡು ಸಂಪತ್ತು ಅಷ್ಟೇನಾ ಗಂಡ ಹೆಂಡತಿಯ ಸಂಬಂಧ? ಮದುವೆ ಆಗ್ಬೇಕಾದ್ರೆ ಏನು ಇಬ್ರು ಮಾತು ಕೊಟ್ಟಿದ್ದು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಲ್ವಾ.
ಹೆಂಡತಿನ ಹೇಳಬೇಕು, ಗಂಡನ ಹೇಳಬೇಕು. ಗಂಡ ಹೇಳ್ತಾನೆ ಹೆಂಡತಿಗೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನ ನಾನು ಅತಿಕ್ರಮಿಸೋದಿಲ್ಲ. ಹೆಂಡತಿ ಹೇಳ್ತಾಳೆ ಧರ್ಮ, ಅರ್ಥ, ಕಾಮದಲ್ಲಿ ಅತಿಕ್ರಮಿಸೋದಿಲ್ಲ. ಅದು ಇವಳೇನ್ ಮಾಡ್ತಾಳೆ ಹೇಳಿ, ಧರ್ಮವನ್ನ ಬಿಟ್ಲು, ಅರ್ಥ, ದುಡ್ಡು, ಸಂಪತ್ತು ಬೇಕು, ಸಂಪತ್ತು ಬೇಕು, ಗಂಡ ಸತ್ರು ಪರವಾಗಿಲ್ಲ ಅಂತ ಆ ಅಗ್ನಿಯ ಮುಂದೆ ಏನು ಗಂಡ ಹೆಂಡಿರು ಒಂದು ಮಾತು ವಚನ ತಗೊಂಡಿರ್ತಾರೋ ಆ ಮಾತನ್ನು ಮುರಿದ್ಲು. ಅದಕ್ಕೆ ಹೇಳ್ತಾಳೆ ಕೇವಲ ಅರ್ಥಪರ, ನಿನಗೆ ಗಂಡ ಹೆಂಡತಿನ ಸಂಬಂಧ ಬರೀ ದುಡ್ಡಿಗೆ ಬೇಕಾಗಿದೆ. ಹಾಗಾಗಿ ನೀನು ತ್ಯಕ್ತ ಧರ್ಮವನ್ನು ಬಿಟ್ಟಿದ್ದೀಯ ನೀನು. ಹಾಗೆ ನಿನ್ನ ನಾನು ಇವತ್ತು ಬಿಟ್ಟು ಬಿಡ್ತಾ ಇದ್ದೀನಿ, ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೀನಿ. ಹಾಗಾಗಿ ಹಿಂದೆ ಹೇಳಿದಾಗೆ ನಮ್ಮ ಶಾಸ್ತ್ರಗಳಲ್ಲಿ ಬರುವ ಹೆಂಡತಿಯನ್ನು ತ್ಯಾಗ ಮಾಡುವ ಡೈವೋರ್ಸ್ ಅಂತ ಇವತ್ತೇನು ಹೇಳ್ತೀವಿ, ಅದರ ಒಂದು ಛಾಯೆ ಕಾಣುವಂಥದ್ದು ಈ ತರ ಒಂದು ಆಸ್ಪೆಕ್ಟ್ ಅಲ್ಲಿ, ಇದೊಂದರಲ್ಲಿ ಮತ್ತೆ ಕೈಕೇಯ ಅಪ್ಪ ಅಮ್ಮನ ವಿಚಾರದಲ್ಲಿ ಇವೆರಡಲ್ಲೇ ನಮ್ಗೆ ಕಾಣುವಂಥದ್ದು. ಅವನು ಹೇಳ್ತಾನೆ ಇವತ್ತು ನಾನಿನ್ನ ಬಿಟ್ಟು ಬಿಡ್ತಾ ಇದ್ದೆ, ಯಾಕೆಂದ್ರೆ ಧರ್ಮ, ಅರ್ಥ, ಕಾಮಗಳಲ್ಲಿ ಅತಿಕ್ರಮಿಸಬಾರದು ಅಂತ ನಾವು ಮಾತು ಕೊಟ್ಟಿದ್ವಿ. ಅದನ್ನ ನೀನು ಇವತ್ತು ಬರೀ ದುಡ್ಡುಗೋಸ್ಕರ ಈ ಸಂಬಂಧವನ್ನು ನೋಡ್ತಾ ಇದ್ದೀಯಾ, ಅರ್ಥಫಲ ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಅವನು ತ್ಯಾಗ ಮಾಡಿಬಿಟ್ಟ ಹೆಂಡತಿಯನ್ನು. ಅವನು ಹೇಳ್ತಾನೆ ಅಗೃಷ್ಣ ಯಚ್ಚತೆ ಪಾಣಿಂ ಅಗ್ನಿಂ ಪರಿಯಣಯಂ ಚಯತ್ ಅನುಜಾನಾಮಿ ತತ್ ಸರ್ವಂ ಅಸ್ಮಿಲ್ಲೋಕೆ ಪರತ್ರಚ. ನಾನು ಅಗ್ನಿಸಾಕ್ಷಿಯಾಗಿ ಅವತ್ತು ನಿನ್ನ ಕೈ ಹಿಡಿದಿದ್ದೆ. ಅಂದ್ರೆ ಅಗ್ನಿಯ ಮುಂದೆ ಮದುವೆ ಆಗ್ಬೇಕಾದ್ರೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿದೇವನ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದಿದ್ದೆ. ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನ ಜೊತೆಗೆ ಇರ್ತೀನಿ, ಇಬ್ಬರು ಒಟ್ಟಿಗೆ ಧರ್ಮಾರ್ಥ ಕಾಮಗಳನ್ನು ಮಾಡ್ತಾ ಮೋಕ್ಷದ ಕಡೆ ಹೋಗೋಣ ಅಂತ. ಆದ್ರೆ ಇವತ್ತು ಅದೇ ಅಗ್ನಿಯ ಮುಂದೆ ನಾನು ಹೇಳ್ತಾ ಇದ್ದೀನಿ ಅನುಜಾನಾಮಿ ತತ್, ಈ ಲೋಕದಲ್ಲಿ ಮತ್ತೆ ಮುಂದೆ ನಾನು ಸತ್ತ ಮೇಲೂ ಕೂಡ ನೀನು ಹೆಂಡತಿಯಲ್ಲ. ಸತ್ತ ಮೇಲೆ ಯಾಕಲ್ಲ ಹೇಳ್ತಾನೆ ಅಂದ್ರೆ, ಒಬ್ಬ ಧರ್ಮಿಷ್ಠನಾದವನು, ಇವನು ರಾಜರ್ಷಿ, ಸಾಮಾನ್ಯ ಅಲ್ಲ. ಅವನು ಖಂಡಿತವಾಗ್ಲೂ ಅವನು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಸ್ವರ್ಗಕ್ಕೆ ಹೋಗೋದಂತೂ ಸತ್ಯ, ದಿಟ, ಗ್ಯಾರಂಟಿ. ಹಾಗಾಗಿ ಅವನ ಹೆಂಡತಿಯಾದ ಧರ್ಮಿಷ್ಠಳಾಗಿದ್ದ ಅವನ ಹೆಂಡತಿ ಅವಳು ಕೂಡ ಒಂದು ಸ್ವರ್ಗಕ್ಕೆ ಹೋಗ್ತಾಳೆ ಸತ್ತ ಮೇಲೆ. ಹಾಗಾಗಿ ಸ್ವರ್ಗದಲ್ಲೂ ಕೂಡ ಗಂಡನ ಜೊತೆ ಅವಳು ಸುಖವನ್ನು ಅನುಭವಿಸ್ತಾಳೆ. ಅದು ಇಲ್ಲಿ ಹೇಳ್ತಾ ಇದ್ದೇನೆ, ಈ ಲೋಕದಲ್ಲಿ ನಾನು ತ್ಯಾಗ ಮಾಡಿದ್ದೀನಿ, ಸತ್ತ ಮೇಲೂ ನಿನ್ನ ಜೊತೆ ಸ್ವರ್ಗಕ್ಕೆ ಬರೋದಿಲ್ಲ, ಅಲ್ಲೂ ನೀನು ತ್ಯಾಗ ಮಾಡಿದ್ದೀನಿ, ನಿನ್ನ ಹೆಂಡತಿ ಅಲ್ಲ ಅಂತ ನಾನು ನನ್ನ ಅಗ್ನಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ, ನಿನ್ನ ಹೆಂಡತಿ ಅಲ್ಲ ಅಂತ ಪೂರ್ಣವಾಗಿ ಹೆಂಡತಿಯನ್ನು ತ್ಯಾಗ ಮಾಡಿಬಿಟ್ಟ. ಅವನು ಹೇಳ್ತಾನೆ ಭರತಶ್ಚೇತ್ ಪ್ರತೀತಃ ಸ್ಯಾತ್ ರಾಜ್ಯಂ ಪ್ರಾಪ್ಯೇತದ್ವ್ಯಯಂ ಯನ್ಮೇ ಸ ದದ್ಯಾತ್ ಪಿತ್ರರ್ಥಂ ಮಾಮಾಂ ತದ್ದತ್ತಮಾಗಮತ್. ಇನ್ನು ನಿನ್ನ ಮಗ ಭರತ ಅವನೇನಾದ್ರೂ ಈ ರಾಜ್ಯವನ್ನ ನೀನ್ ಕೊಟ್ಟೆ ಅಂತ ಬಹಳ ಪ್ರೀತಿಯಿಂದ ಸಂತೋಷದಿಂದ ಈ ರಾಜ್ಯವನ್ನು ಸ್ವೀಕರಿಸಿ ಇದನ್ನ ಆಳಿದ್ರೆ, ನಾನು ಸತ್ತ ಮೇಲೆ ಆ ಲೋಕದಲ್ಲಿದ್ದರೂ ನಾನು ಅವನ ಪಿಂಡವನ್ನು ಸ್ವೀಕರಿಸುವುದಿಲ್ಲ, ಅವನ ತರ್ಪಣವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಅಷ್ಟು ದಿಢವಾಗಿ ಅವನು ಘೋಷಣೆ ಮಾಡಿಬಿಡ್ತಾರೆ. ಸತ್ತ ಮೇಲೆ ಅವನ ಪಿಂಡ ಸ್ವೀಕರಿಸೋದಿಲ್ಲ, ನಾನು ಅವನ ತರ್ಪಣವನ್ನು ಸ್ವೀಕರಿಸೋದಿಲ್ಲ, ಅವನು ನಾನು ಬಿಟ್ಟು ಬಿಡ್ತೀನಿ. ಅವನೇನಾದ್ರೂ ನೀನು ಕೊಟ್ಟ ರಾಜ್ಯವನ್ನ ಸಂತೋಷದಿಂದ ತಗೊಂಡು ಆಳಿದ್ರೆ ಅವನು ನಾನು ತ್ಯಾಗ ಮಾಡಿಬಿಟ್ಟೆ. ಅವನ ತ್ಯಾಗ ಅಂದ್ರೆ ಅವನ ಪಿಂಡವೂ ಬೇಡ ನನಗೆ, ಅವನ ಧರ್ಮೋದಕವೂ ಬೇಡ, ಅವನ ಯಾವುದು ನನಗೆ ಬೇಡ, ಅವನ ತರ್ಪಣವೂ ಬೇಡ ಅಂತ. ಅಥ ರೇಣು ಸಮುಧ್ವಸ್ತಂ ಸಮುತ್ಥಾಪ್ಯ ನರಾಧಿಪಂ ನ್ಯವರ್ತತ ತದಾ ದೇವಿ ಕೌಸಲ್ಯ ಶೋಕಕರ್ಷಿತ. ಹೀಗೆ ರಾಜ ಹೇಳಿದಾಗ ಅವಳು ಸುಮ್ಮನೆ ನಿಂತ್ಕೊಂಡು ಬಿಟ್ಲು, ಅವಳಿಗೆ ಧೈರ್ಯ ಬರಲಿಲ್ಲ ಮುಂದೆ ಮತ್ತೆ ಎತ್ತೋದಕ್ಕೆ. ಆಮೇಲೆ ಕೌಸಲ್ಯ ರಾಜ ಬಿದ್ದ ಕೆಳಗೆ, ಅವ್ರು ರಸ್ತೆಯಲ್ಲಿ ಬಿದ್ದಿದ್ದು, ಯಾಕಂದ್ರೆ ರಸ್ತೆ ರಾಮ ಹೋಗ್ತದೆ ನೋಡೋದಕ್ಕೆ ಅಂತ ಅರಮನೆಯನ್ನು ಬಿಟ್ಟು ಅಂತಃಪುರದ ಬಿಟ್ಟು ಆಚೆ ಓಡಿ ಬಂದಿದ್ದಾನೆ. ರಸ್ತೆ ಮೇಲೆ ಬಿದ್ದ ಮೈಲ ಧೂಳಂಟಿದೆ ಬಿದ್ದಿದ್ದಕ್ಕೆ. ಆ ಧೂಳನ್ನೆಲ್ಲ ಒರೆಸಿ ರಾಜನನ್ನ ಎಬ್ಬಿಸಿ ನಿಲ್ಲಿಸಿದ್ಲು. ನಿವರ್ತತ ತದಾ ದೇವಿ, ದಶರಥ ಮಹಾರಾಜನ ಧೂಳೆಲ್ಲ ಕೊಡವಿ ಎಬ್ಬಿಸಿ ನಿಲ್ಲಿಸಿ, ಆಮೇಲೆ ಕೌಸಲ್ಯ ಅವಳು ಬಹಳ ದುಃಖ ಇತ್ತು. ಆದ್ರೆ ಅವಳೇನ್ ಮಾಡಿದ್ಲು, ರಾಜನನ್ನು ಎಬ್ಬಿಸಿ ನಿಲ್ಲಿಸಿ ರಾಜನಿಗೆ ನಮಸ್ಕಾರ ಮಾಡಿ ಹೊರಟೇ ಬಿಟ್ಲು. ಕೌಸಲ್ಯ ಹೊರಟು ಬಿಟ್ಲು ಅವಳು ಅಂತಃಪುರಕ್ಕೆ. ಯಾಕೆಂದ್ರೆ ಇಲ್ಲಿ ಕೈಕೇಯಿ ಬಂದ್ಲು, ಕೈಕೇಯಿಗೂ ರಾಜನಿಗೂ ಗಲಾಟೆ ನಡೀತಾ ಇದೆ, ಅವನು ಬೈತಾ ಇದ್ದಾನೆ, ಇನ್ನು ತಾನಿಲ್ಲಿರೋದು ಸರಿ ಇಲ್ಲ ಅಂತ ಹೇಳಿ ಅವಳು ರಾಜನನ್ನು ಎಬ್ಬಿಸಿದ್ಲು, ಧೂಳನ್ನೆಲ್ಲ ಕೊಡುವುದ್ಲು. ಬಹಳ ದುಃಖ ತುಂಬಿದ್ದು ಬಿಡಿದವಳಿಗೆ. ಅವಳು ಸುಮ್ಮನೆ ಅಲ್ಲಿಂದ ಹೊರಟೇ ಬಿಟ್ಲು ಅಂತ ಹೇಳ್ತಾ ಅಲ್ಲಿಗೆ ಇವತ್ತಿನ ಸಮಯ ಆಗಿದೆ. ಮತ್ತೆ ನಾಳೆ ಸೇರಿದಾಗ ರಾಮಾಯಣ ಕಥಾ ಶ್ರವಣದ ಈ ಆಭೋಗವನ್ನು ನಾವು ಸವಿಯೋಣ, ಅಮೃತವನ್ನು ಸವಿಯೋಣ ಅಂತ ಹೇಳ್ತಾ ಇವತ್ತಿನ ರಾಮಾಯಣ ಚಿಂತನೆಯನ್ನು ದೇವರ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.